ಹಾಯ್ ಫ್ರೆಂಡ್ಸ್, ಮೊನ್ನೆ ODI ಮ್ಯಾಚ್ ಇತ್ತಲ್ಲ, ಇಂಗ್ಲೆಂಡ್ ಮತ್ತು ಇಂಡಿಯಾ ಮ್ಯಾಚ್ ಇತ್ತು. ಮೊದಲನೇ ಮ್ಯಾಚ್ ಇತ್ತದು. ಮೊದಲನೇ ಮ್ಯಾಚ್ ಒಳಗೆ ನಮ್ಮ ಇಂಡಿಯಾದವರು ಟಾಸ್ ಗೆದ್ದು ಬಾಲಿಂಗ್ ಆಯ್ಕೆ ಮಾಡಿದ್ರು. ಅವ್ರಿಗೆ ಬ್ಯಾಟಿಂಗ್ ಆಡಕ್ಕೆ ಬಿಟ್ರು. ಅವ್ರಿಗೆ ಇಂಗ್ಲೆಂಡ್ದವ್ರಿಗೆ ಈ ಟಕೆಟ್ ಮತ್ತು ಸಾಲ್ಟ್ ಸಾಲ್ಟ್ ಅವರು 43 ರನ್ ಹೊಡೆದ್ರು. ಟಕೆಟ್ ಏನೇ ಬಕೆಟ್ ರೀ, ಬಕೆಟ್ ಮಾರಿ ಮಾಡ್ಕೊಂಡು ಒಂದು 32 ರನ್ ಹೊಡೆದಾನಿವ. ಆದ್ರೂ ಓಪನಿಂಗ್ ಚಲೋತ್ನಾಗ ಆಡಕತ್ತಿದ್ರು. ರನ್ಔಟಿಗೆ ಸಿಗಿ ಬಿದ್ದುಬಿಟ್ಟನ್ರಿ ಅವ ಸಾಲ್ಟ್. ಅವ RCB ಪ್ಲೇಯರ್ ಇದು. ಸರಿ RCB ಮ್ಯಾಚ್ ಒಳಗೆ ಅವ ಆಡ್ತಾನವ. ಈ ಸರಿ ಅದು ಫಾರ್ಮ್ನಲ್ಲಿ ಇಲ್ಲದು. ಸುಮ್ಮ ಪವರ್ ಪ್ಲೇದಾಗ ಬಂದು ಸುಮ್ಮನೆ ಆ ಕಡೆ ಹೊಡೆದು ರನ್ ಕಡ್ಯಾಕ್ ಮಾಡ್ಕೊಂಡ್ಬಿಡ್ತಾನವ ಸಾಲ್ಟ್. ಅದಕ್ಕೆ ಮೆಚ್ಚಬೇಕು ಅದಕ್ಕೂ ಕ್ಯಾಂಡಿಡೇಟಿಗೆ. ರೂಟ್ ಏನು ಚಡ್ಡಿ ನೋಡ್ರಿ ಅವ. ರೂಟ್ ಒಂದು 19 ರನ್ ಹೊಡೆದಾನ. ಆದ್ರೆ ಚಲೋತ್ನಾಗ ಆಡ್ಯಾನ್ರಿ ಅವನು. ಜೋಸ್ ಬಟ್ಲರ್ ಒಂದು 52 ಹೊಡೆದಾನ. ಇನ್ನೊಬ್ಬ ಒಂದು ಹೊಸ್ದಾಗಿ ಅದಾನ್ರಿ ಇವರು ಕ್ಯಾಂಡಿಡೇಟ್ ಒಂದು ಚಲೋ. ಅವನು ಇಬ್ಬರು ಪಾರ್ಟ್ನರ್ಶಿಪ್ ಒಂದು 100 ರನ್ ಬಂದದ್ರಿ. ಆದ್ರೆ 248 ರನ್ ಹೊಡೆದಾರ್ರಿ ಕ್ಯಾಂಡಿಡೇಟು. ಜೋಸ್ ಬಟ್ಲರ್ ಅವರು ಇನ್ನೊಬ್ಬ ದೇಶ ಹೊಡೆದಾರ್ರಿ ರನ್. ಇಲ್ಲಿಕ್ಕೆ ಅವ್ರಿಬ್ರು ಹೊಡಿಲಿಕ್ಕಂತಂದ್ರೆ ಹೋಗೇ ಬಿಡ್ತಿದ್ವು ಅವರು ಮ್ಯಾಚಕ್ಕೆ. ಈಗ ಆಲ್ರೆಡಿ ಸೋತಾರಿ ಒಂದನೇ ಮ್ಯಾಚಿಗೆ. ನಾವೇ ಗೆದ್ಕೊಂಡ್ಬಿಟ್ಟೇವಿ. ಇನ್ನೊಂದು ಗೆದ್ಕೊಂಡ್ಬಿಟ್ಟೇವಿ ಅಂದ್ರೆ ಕಡ್ಯಾಕ್ ಆಗ್ಬಿಡ್ತಾವೆ ಮ್ಯಾಚ್. ಕಪ್ ನಮ್ಗೆ ಬರ್ತದೆ ಅದು. ಏನು ಬಾಲಿಂಗ್ ಮೊಹಮ್ಮದ್ ಶಮಿ ಅನಗಡ ಬಾಲಿಂಗ್ ಹಾಕ್ಯಾನ್ರಿ. ಮೊಹಮ್ಮದ್ ಶಮಿ 38 ರನ್ ಕೊಟ್ಟು ಒಂದು ವಿಕೆಟ್. ಹಾರ್ದಿಕ್ ಪಾಂಡ್ಯ 38 ರನ್ ಕೊಟ್ಟಾನ. ಒಂದು ವಿಕೆಟ್ ತೆಗೆದಿರೋ 0 ವಿಕೆಟ್ ಅವ. ಆದ್ರೆ ಒಂದು 7 ಓವರ್ ಹಾಕ್ಯಾನ್ರಿ ಅವನು. ಮಣಗಂಡೆ ಹಾಕ್ಯಾನ ಬಾಲಿಂಗ್, ಖತರ್ನಾಕ್ ಹಾಕ್ಯಾನ ಅವನು. ಒಂದು ಮಾಡ್ಯಾನ ಅವನು. ಮೆಚ್ಚಬೇಕು ಅವಂಗೂ ಹಾರ್ದಿಕ್ ಪಾಂಡ್ಯಾಗ ಈ ಸಲ. ಹಂಗೆ ನಮ್ಮ ಕುಲ್ದೀಪ್ ಯಾದವ್ 10 ಓವರ್ ಹಾಕ್ಯಾನ್ರಿ. 2 ಬಾಲ್ ಕಮ್ಮ, 53 ರನ್ ಕೊಟ್ಟು ಒಂದು ವಿಕೆಟ್ ತೆಗ್ದಾನ ಇವನು. ನಮ್ಮ ಜಡೇಜಾ 9 ಓವರ್ ಹಾಕಿ 54 ಬಾಲಿಗೆ 1 ಓವರ್ ಮೈಡಾನ 26 ರನ್ ಕೊಟ್ಟು 3 ವಿಕೆಟ್ ತೆಗ್ದಾನ. ಸ್ಪಿನ್ ಮಾಡಿ ಒಗದ ತಿರುಗಿ ಬಿಡ್ತದದು. ಅಲ್ಲೇ ವಿಕೆಟ್ ಕೊಟ್ಟು ಹೋಗ್ಬಿಡ್ಬೇಕು ಅವ. ಅದಕ್ಕೆ ಯಾರು ಸಾಲ್ಟ್ ಅವ್ರು ರನ್ಔಟ್ ಆದರು. ಇವ ಜೋಸ್ ಬಟ್ಲರ್ ಈ ಕ್ಯಾಂಡಿಡೇಟ್ ಪಾರ್ಟ್ನರ್ಶಿಪ್ ಮಣ್ಗಂಡ ಬರಾಕತ್ತಾನ. ನಮ್ಮ ಜಡೇಜಾ ಹೋಗಿ ಸ್ಪಿನ್ನರ್ ರೋಹಿತ್ ಶರ್ಮಾ ಹೇಳ್ದ, ನೀ ಹಾಕಪ್ಪ ಬಾಲಿಂಗ್ ಅಂತೇಳಿ. ಬಾಲಿಂಗ್ ಹಾಕಬೇಕಲ್ಲ ಅವ. ಹೊಡ್ಯಾಕತ್ರ ತಿರುವಾಡಿ ಹಾಕಾಕತ್ತಾನ. 3 ವಿಕೆಟ್ ತೊಗೊಂಡ್ಬಿಟ್ಟು ನಾವು 1 ಓವರ್ ಒಳಗೆ 2, 1 ಒಳಗೆ 1 ತೊಗೊಂಡ. ನಮ್ಮ ಜೈಸ್ವಾಲ್ ರೋಹಿತ್ ಶರ್ಮಾ ಓಪನಿಂಗ್ ಬರ್ತಾರ. ಓಪನಿಂಗ್ ಬಂದ ಮ್ಯಾಗ ನಮ್ಮ ಜೈಸ್ವಾಲ್ ಅವರು ಒಂದು 15 ರನ್ ಹೊಡಿತಾರ. ಒಂದು 3 4 ಹೊಡಿತಾರ ಆ ಕಡೆ ನೋಡಿ. ನಮ್ಮ ರೋಹಿತ್ ಶರ್ಮಾ ಅವರು ಏನಾಗ್ಯದು ಏನಿಲ್ಲ, ಬರೇ ಒಂದು 6 ರನ್ ಹೊಡಿದು ಕೈ ಕೊಟ್ಟು ಹೋಗ್ಬಿಡೋದು. ಇಷ್ಟೇ ಅವನಿಗೆ ಕೆಲಸ ಆಗಕತ್ತದ. ಎಲ್ಲಿಯಾದರೂ ರಣಜಿ ಆಯಿತು, ಎಲ್ಲಿ ಮ್ಯಾಚ್ ಆಡ್ತಾನೆ ಅಲ್ಲಿ ಆಯಿತು, ಬರೀ 6 ರನ್ ಹೊಡಿಯೋದು. ಬರೀ ಅದೊಂದು ಸಿಕ್ಸ್ ಹೊಡಿತಾನೆ, ಮುಗಿದು ಬರೀ ಕೈ ಕೊಟ್ಬಿಡ್ತಾನೆ. ಜಾಸ್ತಿ ಏನು ಹೇಳ್ಬೇಕು ರೋಹಿತ್ ಶರ್ಮಾಗ. ಅವಂಗೂ ಗೌತಮ್ ಗಂಭೀರ್ಗೆ ಅವಂಗೂ ಬೇಸರ ಬಂದ್ಬಿಟ್ಟ, ಈ ನಮಗೆ ಇವ ಆಡಕತ್ತಾನ ಅಂತೇಳಿ. ನಮ್ಮ ವಿರಾಟ್ ಕೊಹ್ಲಿ ಕಾಕಾಗ ಒಂದನೇ ಮ್ಯಾಚ್ ಒಳಗೆ ಇದ್ದಿದ್ದಲ್ಲ ಅವ. ಯಾಕೆ ಮೊಣಕಾಲಿಗೆ ಇಂಜುರಿ ಆಗೈತೆ ಅವ. ಯಾಕೆ ಹೊರಗಿಟ್ಟಾರ. ಈ ನೆಕ್ಸ್ಟ್ ಮ್ಯಾಚ್ ಏನು ಆಡ್ತಾನೋ ಬಿಡ್ತಾನೋ ಹೋಗೋ ಗೊತ್ತು. ನನಗನ್ಸೋ ಮಟ್ಟಿಗೆ ಆಡ್ಬೇಕವ. ಅವನ ಬದಲಿ ರಿಷಬ್ ಪಂತ್ಗೇನು ಹಾಕೋತಾರೆ. ಏನಕ್ಕೆ ಒಂದನೇ ಮ್ಯಾಚ್ ಗೆದ್ದಾರೇನು ಅವೇ ಪ್ಲೇಯರ್ ಆಡ್ತಾವೇನು ಚೇಂಜಸ್ ಮಾಡ್ತಾವ್ರೆ ಪ್ಲೇಯರ್ ಗೊತ್ತಿಲ್ಲ. ಚೇಂಜಸ್ ಮಾಡ್ಬೋದು ಅನಿಸುತ್ತೆ. ಹರ್ಷದೀಪ್ ಸಿಂಗ್ಗೆ ಹೊರಗಿಟ್ಟಿದ್ರು. ಯಾಕೆ ಅದು ಬಾಲರ್ T20 ಒಳಗೆ ಮಣಗಂಡು ಹಾಕಿದ್ದು ಕ್ಯಾಂಡಿಡೇಟ್ ಅದು. ಮೊಹಮ್ಮದ್ ಶಮಿನೂ ಚಲೋತ್ನಾಗೆ ಹಾಕ್ಯಾನ ಈ ಸರಿ ಬಾಲಿಂಗ್. ಅವ್ರಿಗೂ ಈ ಸರಿ ಹೊರ ಕುಂದರ್ಸ್ಯಾರ. ಹರ್ಷದೀಪ್ ಸಿಂಗ್ಗೆ ಈ ಸರಿ ಹಾಕೊಂಡು ಆಡ್ತಿರ್ಬೇಕು ಅವ್ದು ಕ್ಯಾಂಡಿಡೇಟಿಗೆ. ಮಣಗಂಡೆ ಹಾಕ್ಯಾನ ಅವನು ಬಾಲಿಂಗ್. ನಮ್ಮ ಗೀರ್ಲವ್ರ ಬಗ್ಗೆ ಏನು ಹೇಳೋದಿಲ್ಲ. ಅರ್ಧಕ್ಕರ್ಧ ಪ್ರತಿ ಮ್ಯಾಚ್ ಗೆಲ್ಲಿಸ್ಕೊಟ್ಟಂತ ನಮ್ಮ ಗೀರ್ಲವರು ದಂಡಿ ಮಟನು ಒದ್ದಿದ್ರು ಮ್ಯಾಚ್. ಇದನ್ನು ಆದ್ರೆ ಶ್ರೇಯಸ್ ಅಯ್ಯರ್ಗೂ ಮೆಚ್ಚಬೇಕ್ರಿ ಕ್ಯಾಂಡಿಡೇಟ್. ನಮ್ಮ ಗೀರ್ಲವರು ಒಂದು 87 ರನ್ ಹೊಡಿತಾರೆ 96 ಬಾಲಿಗೆ, 14 4 ಹೊಡಿತಾರೆ. ಶ್ರೇಯಸ್ ಅಯ್ಯರ್ ಅವರು 59 ರನ್ ಹೊಡಿತಾರೆ 6 ಓವರಿಗೆ 36 ಬಾಲ್ನಾಗ. 36 ಬಾಲ್ನಾಗ ಹೊಡೆದು 9 4 2 ಸಿಕ್ಸ್ ಬೇಸೆ ಹೊಡೆದಾರ ರನ್. ಈ ಗೆಲ್ಲೋಕೆ ಕಾರಣ ಅದೇನಪ್ಪ ಅಂತಂದ್ರೆ
ಗಿರ್ಲ, ಶ್ರೇಯಸ್ ಅಯ್ಯರ್, ಅಕ್ಷರ್ ಪಟೇಲ್ ಈ ಥರ ಅದಾರ ಪ್ಲೇಯರ್ ಮನಗಂಡು ಮೆಚ್ಚಬೇಕು ಅವರಿಗೂ. ಫಾರ್ಮ್ನಾಗ ಯಾರೂ ಇಲ್ಲಂತ ಅಂದ್ಕೊಂಡಿದ್ದೀವಿ ನಾವು. ಆದ್ರೆ ಚಲೋತ್ನಾಗ ಮ್ಯಾಚ್ ಆಡಿದ್ರು ಇವರು. ಮೆಚ್ಚಬೇಕು, ಗ್ರೇಟ್ ಇವರು. ಫಾರ್ಮ್ನಲ್ಲಿ ಇಲ್ಲ ಅಂತಂದ್ರು ಹಿಂಗೆ ರೀತಿ ಆಡ್ಯಾರಂತಂದ್ರೆ ಗ್ರೇಟ್. ಮ್ಯಾಚ್ ವಿನ್ ಆಗಕ್ಕೆ ಕಾರಣ ಗಿರ್ಲ, ರೋಹಿತ್ ಶರ್ಮಾ. ರೋಹಿತ್ ಶರ್ಮಾದ ಏನು ಆಡ್ಬೇಕು ಬಿಟ್ರಿ, ಬರೀ ಜಲ್ದಿನ ವಿಕೆಟ್ ಹಾಕ್ಕಾನವ. ನಮ್ಮ ಗಿರ್ಲ, ಶ್ರೇಯಸ್ ಅಯ್ಯರ್, ಅಕ್ಷರ್ ಪಟೇಲ್ ಮನಗಂಡ ಮ್ಯಾಚ್ ಆಡಿದ್ರು. ಲಾಸ್ಟಿಗೆ ನಮ್ಮ ಅಕ್ಷರ್ ಪಟೇಲ್ ಇದ್ದ. ಅಕ್ಷರ್ ಅಕ್ಷರ್ ಪಟೇಲ್ ಔಟ್ ಆದವಳ ಹಾರ್ದಿಕ್ ಪಾಂಡ್ಯ ಬಂದ. ಹಾರ್ದಿಕ್ ಪಾಂಡ್ಯ, ಜಡೇಜಾ ಇದ್ರು. ನಮ್ಮ ಹಾರ್ದಿಕ್ ಪಾಂಡ್ಯ ಒಂದೇ ಬಾಲೆ 6 ಹೊಡೆದ್ಬಿಡ್ತಾನ. ನಾವು ಬಾಲಿಂಗ್ ಹಾಕಿದವಂಗ ಆದಿಲ್ ರಶೀದ್ ಹೊಡೆದವನು, ಯಾರಿಗೆ ಹೊಡೆದವನು ಗೊತ್ತಿಲ್ಲ. ಚೋಪ್ರಾ ಆಚಾರ್ಗೆ ಹೊಡೆದವನು, ಒಂದೇ ಬಾಲಿ ಹೊಡೆದ್ಬಿಡ್ತಾನೆ 6. ಅವಂಗೆ ತಲೆನೇ ಹಾಪಾಗ್ಬಿಡ್ತದೆ. ಇಂಗ್ಲೆಂಡ್ ಪ್ಲೇಯರ್ಗಳು, ಇಂಗ್ಲೆಂಡ್ ದೇಶ ಬಾಲರ್ ಹೊಸು ಬಾಲಿಂಗ್ ಹಾಕ್ಯಾವ ನೋಡಿ ಕ್ಯಾಂಡಿಡೇಟು. ಭಾಳಕ್ಕೂ ಏನು ಹ್ಯಾಂಗೆ ವಿಕೆಟ್ ತೆಗಿಬೇಕು ಅನ್ನೋದೇ ಗೊತ್ತಾಗವಲ್ತವ್ರಿ. ಹ್ಯಾಂಗೆ ಬಾಲಿಂಗ್ ಒಗಿಬೇಕು, ಹೆಂಗಿಲ್ಲ ಅನ್ನೋದು ಗೊತ್ತಿಲ್ಲ. ಸುಮ್ಮ ಹಂದಿ ಹೋಗಿತಾರೆ, ದನ ಒಗ್ದು ಬಿಡ್ತಾರೆ ಬಾಲಿಂಗ್. ಪುಟ್ಟ ಮಾಡೇ ಹೋಗಿತ್ತಾನ ಸ್ಪಿನ್ನರ್. ಹಿಂಗಾಗಿ ಟರ್ನ್ ಒಂದು ವಿಕೆಟ್ ಅನಗಡ ತೆಗದಾರಿ ಅವ ರಶೀದ್. ಸ್ಪಿನ್ ಮಾಡಿ ವಿಕೆಟ್ ತೆಗೆದುಬಿಟ್ಟ ಇವನ ಅಕ್ಷರ್ ಪಟೇಲ್. ಅವಂಗ ಗೊತ್ತಲ್ಲಿದ್ದು ಯಾಕಡೆ ಹೋಯ್ತು ಯಾಕಡೆ ಇಲ್ಲ ಅನ್ನೋದು. ಇಲ್ಲಿ ಅದೊಂದು ಬಾಲ್ ಹೊರಗೆ ಹೆಟ್ಬೇಕಂತ ಮಾಡಿದ್ ನಾವು 6. ಅದು ಟರ್ನ್ ಆಗಿ ಹೋಗ್ಬಿಡ್ತು ಬಾಲ್ ಬಾಡಿಗೆ. ಅದಕ್ಕೆ ಅವ ಔಟ್ ಆದ. ಅವ್ನ ಬದಲಿ ಹಾರ್ದಿಕ್ ಪಾಂಡ್ಯ ಬಂದಿದ್ದು. ಹಾರ್ದಿಕ್ ಪಾಂಡ್ಯ ಏನೋ ಒಂದೇ ಬಾಲ್ 6 ಹೊಡೆದಿದ್ದು ಒಟ್ಟು ನೀರೇ ಆದರು. ಮನಗಂಡು ಆಡ್ತೀವಿ ಮೆಚ್ಬೇಕ್ರಿ ಇಂಡಿಯಾಕ್ಕೆ ಮೆಚ್ಚಬೇಕು. ಏನು ಹೇಳ್ಬೇಕು, ಏನು ಹೇಳ್ದೆ ಇಲ್ಲ. ಈಗ ನಮ್ಮ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಜೈಸ್ವಾಲ್ ಇವೆಲ್ಲ 3 ಕ್ಯಾಂಡಿಡೇಟ್ ಇನ್ನೂ ಫಾರ್ಮ್ನಾಗ ಬರ್ಬೇಕು. ಇವ್ರು 3 ಮಂದಿ ಫಾರ್ಮ್ನಾಗ ಬಂದ್ರಂತರೂ ಅವು ಏನು ಬಾಲಿಂಗ್ ಹಾಕ್ತಾವ ನೋಡು, ಅವು ಮನೆಗೆ ಹೋಗ್ಬೇಕ್ರಿ. ಆ ನಮ್ನೆ ಹೊಡಿತಾರೆ ಅವರು. ಯಾಕಪ್ಪ ಆಡವಲ್ರು ಅವರು. ಬ್ಯಾಟಿಂಗ್ ಚಲೋತ್ನಾಗ ಆಡ್ತಾರೆ. ನೆಕ್ಸ್ಟ್ ಮುಂದಿನ ಮ್ಯಾಚ್ನಾಗ ಏನು ಹೊಡ್ಯಾಂಗೆ ಕಾಣ್ತಾನೋ ಏನು ಬಿಡ್ತಾನೋ ಅವ್ನಿಗೆ ಗೊತ್ತು. ಆದ್ರೆ ಅವನೇ ಈ ಸರಿ ಕಪ್ನ ಗೆಲ್ಲಬೇಕು. ಕಪ್ ಗೆಲ್ಲಬೇಕಂತ ನಮ್ಮ KL ರಾಹುಲ್ನು ಫಾರ್ಮ್ನಾಗಿಲ್ಲ. ಆದಿಲ್ ರಶೀದ್ಗೆ ಮುಂದೆ ಬಾಲಿಂಗ್ ಹಾಕಿದ, ಮುಂದೆ ಬಾಲಿಂಗ್ ಹಾಕಕತ್ ಬಾಲಿಂಗ್ ಹಾಕಿ ಸೀದಾ ಕೈ ಕ್ಯಾಚ್ ಕೊಟ್ಬಿಟ್ಟು ಅವನೇ ಮ್ಯಾಚ್ ಗೆಲ್ಲಿಸ್ತಾನೆ ತಡಿಯಪ್ಪ ಅಂತಂದ್ರೆ ಅವನು ಗೆಲ್ಲಿಸಲಿಲ್ಲ. ಅವನು ನಾಲ್ಕು ಮಂದಿ ಫಾರ್ಮ್ನಾಗೆ ಇಲ್ರಿ ಇವರು. ಏನು ಚಲೋತ್ನಾಗ ಆಡವಲ್ರಿ ಇವರು. ಅದಕ್ಕೆ ಇವು ಮುಂದಿನ ಮ್ಯಾಚಿಗೆ ಸ್ವಲ್ಪ ಚೇಂಜಸ್ ಮಾಡ್ತಾರೆ ಇವ್ರಿಗೆ. ರೋಹಿತ್ ಶರ್ಮಾ ಚೇಂಜ್ ಹಾಕೋನು, ಕ್ಯಾಪ್ಟನಾಗಿ ಅವನೇ ಅದಾನ. ಗಿರ್ಲ ಉಪನಾಯಕ ಅದಾನ. ರೋಹಿತ್ ಶರ್ಮಾನೇ ಹೊರಗೆ ಕುಂದಿರ್ತಾನೋ ಏನು ಬೇರೆದವ ಆಡ್ತಾನೋ ಗೊತ್ತಾಗವಲ್ತು ಮ್ಯಾಚ್ನ್ಯಾಗ. ಮುಂದಿನ ಮ್ಯಾಚ್ನ್ಯಾಗ ಸ್ವಲ್ಪ ಭಾಳ ಕಠಿಣ ಇರಬೇಕು, ಗೆಲ್ಲಬೇಕು. ಇನ್ನೊಂದು ಮ್ಯಾಚ್ ಗೆದ್ದರೂ ಕಪ್ ಗೆಲ್ತೇವಿ. ಇದಕ್ಕೆ ಇಂಗ್ಲೆಂಡ್ ಹೇಳಕ್ಕೆ ಬರಲ್ರಿ. ಅವ್ರು ಯಾವಾಗ ಹೆಂಗೆ ಇರ್ತಾರ ಅನ್ನೋದು. ಅವು ಹೊಡಿತಾವೆ ತಿರ್ವಾಡಕತ್ತಂದ್ರೆ. ಅವು ಮನಗಂಡು ಬೇಸಿ ಆಡಂಗೆ ಕಾಣ್ತಾವೆ ಕ್ಯಾಂಡಿಡೇಟ್. ಅವು 3 ಮಂದಿ RCB ಪ್ಲೇಯರ್, ಟಕೆಟ್, ಸಾಲ್ಟ್, ಇನ್ನೊಂದು ಲಿವಿಂಗ್ಸ್ಟೋನ್, ಇವು ಅವು ಹೊಡೆದೇ ಇಲ್ಲ ರನ್. ಇನ್ನೂ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಸೈಯದ್ ಬಾಸ್ 4845 ಅಂತ ಐತಿ. ಆ ಚಾನಲ್ ಸ್ವಲ್ಪ ಸಪೋರ್ಟ್ ಮಾಡಿ. ಸ್ವಲ್ಪ ಶೇರ್ ಅದು ಮಾಡಿರಿ. ಸ್ವಲ್ಪ ಹೆಲ್ಪ್ ಅದು ಮಾಡಿರಿ. ಅದೇ ಕ್ರಿಕೆಟ್ ವಿಡಿಯೋನು ಮಾಡ್ತಿರ್ತೀನಿ, ಕಬಡ್ಡಿದು, ಕ್ರಿಕೆಟ್ದು ಎಲ್ಲ ರೀತಿ ವಿಡಿಯೋ ಮಾಡ್ತಿರ್ತೀನಿ. ನೋಡಿರಿ, ಖುಷಿ ಪಡ್ರಿ. ಏನು ತಪ್ಪಾಗಿತ್ತಂದ್ರೆ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಏನು ಚಲೋತ್ನಾಗ ಸ್ವಲ್ಪ ಇದು ಮಾಡಕ್ಕೆ ಏನರ